ಎಂಬಿಬಿಎಸ್ ಮತ್ತು ಬಿಡಿಎಸ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ರಾಜ್ಯದ 381 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಸಲಾಯಿತು. ನೀಟ್ ಪರೀಕ್ಷೆಗಾಗಿ 1.49 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಲು ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿತ್ತು. ನಿಯೋಜಿತ ಪೊಲೀಸ್ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿಗಳು ತಪಾಸಣೆ ನಡೆಸಿದರು. ಅಭ್ಯರ್ಥಿಗಳು ಸೂಕ್ತ ದಾಖಲಾತಿಗಳೊಂದಿಗೆ ಬೆಳಗ್ಗೆ 11 ಗಂಟೆಗೆ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದರು. ಪರೀಕ್ಷೆ ಬರೆದ ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಶ್ರೀನಿವಾಸ ಸಂಜಯ್ ಪರೀಕ್ಷೆ ಬರೆಯಲು ಸಮಯ ಕೊಂಚ ಸಾಲಲಿಲ್ಲ ಎನಿಸಿತು. ಉಳಿದಂತೆ ಪರೀಕ್ಷೆ ಚೆನ್ನಾಗಿ ಬರೆದಿದ್ದೇನೆ ಎಂದರು. ಫಿಸಿಕ್ಸ್ ಒಂದು ಸ್ವಲ್ಪ ಭಾಳ ಇತ್ತು, ಬಯೋನು ಒಂದು ಸ್ವಲ್ಪ 2-3 ಕ್ವಶನ್ ಹೊರಗಿನೂ ಇದ್ದು, ಅಷ್ಟೇ ಒಂದು ಸ್ವಲ್ಪ ಲೆಂದಿನೂ ಇತ್ತು ಅಷ್ಟೇ. ಶ್ರುತಿ ಸ್ಮಿತಾ ದಾಸ್ ಪರೀಕ್ಷೆ ಚೆನ್ನಾಗಿತ್ತು, ಉತ್ತಮವಾಗಿ ಬರೆದಿದ್ದೇನೆ ಎಂದರು. डिफरेंसेस तो वैसे वो हमारा सेक्शन पहले बी होता था, वो उठा दिया एंड देन पहले 3 आवर्स 20 मिनट का एग्ज़ाम होता था, अभी 3 आवर्स का हो रहा है. ಅನುಷ್ಕಾ ಉತ್ತಮ ತಯಾರಿ ನಡೆಸಿದ್ದೆ, ಹಾಗಾಗಿ ಪರೀಕ್ಷೆ ಕಷ್ಟವಾಗಲಿಲ್ಲ. 80%ಕ್ಕಿಂತ ಹೆಚ್ಚು ಅಂಕ ಬರುವ ನಿರೀಕ್ಷೆ ಇದೆ ಎಂದರು. Average preparation was good. Let's expect 580 above something. ದರ್ಶನ್ ಭೌತಶಾಸ್ತ್ರ ಕೊಂಚ ಕಷ್ಟ ಎನಿಸಿತು, ಉಳಿದಂತೆ ಎಲ್ಲವನ್ನೂ ಚೆನ್ನಾಗಿ ಬರೆದಿರುವುದಾಗಿ ತಿಳಿಸಿದರು. ನೈತನ್ಯ ಪರೀಕ್ಷೆ ಸಾಧಾರಣವಾಗಿತ್ತು, ಯಾವುದೇ ರೀತಿಯ ಕಷ್ಟ ಎನಿಸಲಿಲ್ಲ ಎಂದರು. ಪ್ರಿಪ್ರೇಷನ್ ಸೆಲ್ಫ್ ಸ್ಟಡಿ ಮಾಡ್ಕೊಂಡಿದ್ದು, ಆ ಥರ ಏನು ಅನಿಸಲಿಲ್ಲ, ಮಾಡರೇಟ್ ಹಾಗೆ ಇತ್ತು. ಬಟ್ ಫಿಸಿಕ್ಸ್ ಮತ್ತು ಮೋಕ್ಷ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಕೊಂಚ ಕಷ್ಟ ಎನಿಸಿತು, ಉಳಿದಂತೆ ಎಲ್ಲವೂ ಸುಲಭವಾಗಿತ್ತು ಎಂದರು. ಈ ಸಲ ಫಿಸಿಕ್ಸ್ ಇದೆ, ಬಟ್ ಈಸಿ ಇತ್ತು, ಬರೀಬಹುದು.